ಇಸ್ರೇಲ್ ಹಾಗೆ ಅಮೆರಿಕಾದಿಂದ ಪೆಟ್ಟು ತಿಂದಂಥ ಇರಾನ್ ಈಗ ಜಳಪಿಸ್ತಾ ಇರುವುದು ಜಲಾಸ್ತ್ರವನ್ನ. ಯುದ್ಧ ಶುರುವಾಗ್ತಾ ಇದ್ದ ಹಾಗೆ ಹಾರ್ಮುಜ್ ಜಲಸಂಧಿ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಬಂದ್ ಮಾಡುವಂತಹ ಕೆಲಸವನ್ನ ಇರಾನ್ ಮಾಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿ ಇರಾನ್ ತನ್ನ ಆಟವನ್ನ ಸಮುದ್ರ ಮಾರ್ಗದಲ್ಲಿ ಶುರು ಮಾಡಿದೆ. ಇರಾನ್ನ ನಡೆಗೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಆಗ್ತಾ ಇದೆ. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ದರ $82.37 ಏರಿಕೆಯಾಗಿದೆ. ಕಳೆದ 14 ತಿಂಗಳಿನಲ್ಲೇ ಅತಿ ಹೆಚ್ಚು ದರವನ್ನ ತಲುಪಿದೆ ಕಚ್ಚಾ ತೈಲ. ಬಹುತೇಕ ದೇಶಗಳಲ್ಲಿ ಮತ್ತಷ್ಟು ತೈಲ ಬೆಲೆ ಏರಿಕೆಯ ಭೀತಿ ಕಾಡ್ತಾ ಇದೆ. ಭಾರತಕ್ಕೂ ಟೆನ್ಷನ್ ಇದೆ. ಸದ್ಯಕ್ಕೆ ಸ್ಟಾಕ್ ಜಾಸ್ತಿ ಇರೋದ್ರಿಂದ ಭಾರತ ಸ್ವಲ್ಪ ದಿನಗಳ ಕಾಲ ಸೇಫ್ ಆಗಿ ಇರುವಂತಹ ಅವಕಾಶ ಇದೆ. ಆ ಹಾರ್ಮುಜ್ ಜಲಸಂಧಿ ಎಲ್ಲಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸ್ಟ್ರೈಟ್ ಆಫ್ ಹಾರ್ಮುಜ್ ನೀವು ನೋಡ್ತಾ ಇದ್ದೀರಿ. ನಿಮಗೆ ಮೇಲ್ಭಾಗದಲ್ಲಿ ಇರಾನ್ ಕಾಣಿಸುತ್ತೆ. ಆ ಜಲಸಂಧಿ ಅಂದ್ರೆ ಒಂದು ಕಾಲುವೆ ರೀತಿ ಕಾಣಿಸ್ತಾ ಇದೆಯಲ್ಲ, ಅದೇನೆ. ಮೇಲ್ಭಾಗದಲ್ಲಿ ಇರಾನ್ ಇದೆ. ನಿಮಗೆ ಕೆಳಭಾಗಕ್ಕೆ ಬಂದ್ರೆ ಓಮನ್ ಹಾಗೆ UAE ಈ ಎರಡು ರಾಷ್ಟ್ರಗಳು ಬರ್ತಾವೆ. ಸುಮಾರು 33 ಕಿಲೋಮೀಟರ್ಗಳ ಅಂತರ ಆ ಜಾಗದಲ್ಲಿರೋದು. ಇಡೀ ಜಗತ್ತಿನ ಸುಮಾರು 20% ಆಯಿಲ್ ಈ ಮಾರ್ಗದ ಮೂಲಕ ಸಪ್ಲೈ ಆಗುತ್ತೆ. ಪ್ರತಿನಿತ್ಯ 17 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲ ಈ ಮಾರ್ಗದ ಮೂಲಕ ಸಪ್ಲೈ ಆಗುತ್ತೆ. ಇರಾಕ್ ಇರಬಹುದು, ಸೌದಿ ಅರೇಬಿಯಾ ಇರಬಹುದು, UAE ಇರಬಹುದು, ಜೊತೆಗೆ ಕತಾರ್, ಈ ಎಲ್ಲ ರಾಷ್ಟ್ರಗಳಿಂದ ಆಯಿಲ್ ಸಪ್ಲೈ ಆಗೋದು ಈ ಮಾರ್ಗದ ಮೂಲಕನೇ. ಸುಮಾರು 90% ಆಯಿಲ್ ಸಪ್ಲೈನ ಈ 4 ದೇಶಗಳು ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಮಾಡುತ್ತವೆ. ಎಫೆಕ್ಟ್ ಯಾವ ರಾಷ್ಟ್ರಕ್ಕಾಗುತ್ತೆ? ಭಾರತಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ? ಭಾರತ ಸುಮಾರು 85% ಆಯಿಲ್ನ ಬೇರೆ ರಾಷ್ಟ್ರಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ 60% ಆಯಿಲ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಇದೇ ಹಾರ್ಮುಜ್ ಜಲಸಂಧಿಯ ಮೂಲಕ. ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಇರಾಕ್ನಿಂದ ಇಂಪೋರ್ಟ್ ಮಾಡ್ಕೋತೀವಿ, ಸೌದಿ ಅರೇಬಿಯಾದಿಂದ ಇಂಪೋರ್ಟ್ ಮಾಡ್ಕೋತೀವಿ, UAE ಇಂದ ಇಂಪೋರ್ಟ್ ಮಾಡ್ಕೋತೀವಿ, ಹಾಗೆಯೇ ಕುವೈಟ್ನಿಂದ ಇಂಪೋರ್ಟ್ ಮಾಡ್ಕೋತೀವಿ. ಈ 4 ರಾಷ್ಟ್ರಗಳಿಂದ ನಮಗೆ ಬರುವಂತಹ 60% ಆಯಿಲ್ ಏನಿದೆ ಇದು ಹಾರ್ಮುಜ್ ಜಲಸಂಧಿಯ ಮೂಲಕ ಬರಬೇಕು. ಈಗ ಬ್ಲಾಕ್ ಆಯಿತು ಅಂತಂದ್ರೆ ಅದು ಭಾರತಕ್ಕೆ ದೊಡ್ಡ ಎಫೆಕ್ಟ್. ಬಟ್ ಸದ್ಯಕ್ಕೆ ಭಾರತದಲ್ಲಿ 75 ದಿನಗಳ ಕಾಲ ಇಡೀ ದೇಶಕ್ಕೆ ಬೇಕಾಗುವಷ್ಟು ತೈಲ ಸ್ಟಾಕ್ ಇರೋದ್ರಿಂದ ಸದ್ಯಕ್ಕೆ ಆತಂಕ ಇಲ್ಲ. ಬಟ್ ನಮ್ಮ ಜೊತೆಗೆ ಎಫೆಕ್ಟ್ಗೆ ಒಳಗಾಗುವಂತಹ ಅಥವಾ ಪರಿಣಾಮಕ್ಕೆ ಒಳಗಾಗುವಂತಹ ಮತ್ತೊಂದು ರಾಷ್ಟ್ರ ಅಂದ್ರೆ ಅದು ಚೀನಾ. ಯಾಕಂದ್ರೆ ಚೀನಾ ಕೂಡ ಸುಮಾರು 40% ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಇದೇ ಮಾರ್ಗದ ಮೂಲಕ, ಈ ಹಾರ್ಮುಜ್ ಜಲಸಂಧಿಯ ಮೂಲಕ. ಹಾಗಾಗಿ ಚೀನಾಗೂ ಕೂಡ ಪರಿಣಾಮ ಬೀರುತ್ತೆ. ಹೆಚ್ಚು ದಿನಗಳ ಕಾಲ ಈ ಸ್ಟ್ರೈಟ್ ಬಂದ್ ಆಗಿದ್ರೆ, ಈ ಹಾರ್ಮುಜ್ ಸ್ಟ್ರೈಟ್ ಕ್ಲೋಸ್ ಆಗಿದ್ರೆ. ಇದರ ಜೊತೆಗೆ ಜಪಾನ್ಗೂ ಕೂಡ ಎಫೆಕ್ಟ್ ಆಗುವಂತಹ ಆತಂಕ ಇದೆ. ಜಪಾನ್ನ 75% ಆಯಿಲ್ ಬರೋದು, ಇಂಪೋರ್ಟ್ ಆಗೋದು ಇದೇ ಹಾರ್ಮುಜ್ ಜಲಸಂಧಿಯ ಮೂಲಕ. ಜಪಾನ್ನ ಜೊತೆಗೆ ಈ ರಾಷ್ಟ್ರಗಳಿದ್ದಾವಲ್ಲ, ಈ ಪಕ್ಕದಲ್ಲಿರುವಂತಹ ಸೌದಿ ಅರೇಬಿಯಾ ಇರಬಹುದು, ಕುವೈತ್ ಇರಬಹುದು, ಕತಾರ್ ಇರಬಹುದು, UAE, ಇವರೆಲ್ಲ ಮೇನ್ಲಿ ಡಿಪೆಂಡ್ ಆಗಿರೋದು ಆಯಿಲ್ ಸಪ್ಲೈಗಳ ಮೇಲೆ, ಆಯಿಲ್ ಮಾರಾಟದ ಮೇಲೆ. ಅವರ ಎಕಾನಮಿ ನಿಂತಿರೋದೇ ಆಯಿಲ್ ಮಾರಾಟದ ಮೇಲೆ. ಹಾಗಾಗಿ ಆ ಎಕಾನಮಿಗೂ, ಆ ರಾಷ್ಟ್ರಗಳ ಎಕಾನಮಿಗೂ ಕೂಡ ಇರಾನ್ನ ಈ ನಡೆಯಿಂದ ದೊಡ್ಡ ಮಟ್ಟದ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಆ ಮಾರ್ಗವನ್ನ ಗಮನಿಸ್ತಾ ಇದ್ದೀರಿ. ಇಡೀ ಜಗತ್ತಿನ 20% ಆಯಿಲ್ ಸಪ್ಲೈ ಆ ಜಲಸಂಧಿಯ ಮೂಲಕ, ಹಾರ್ಮುಜ್ ಜಲಸಂಧಿಯ ಮೂಲಕ ಆಗುತ್ತೆ. ಪ್ರತಿನಿತ್ಯ 17 ಮಿಲಿಯನ್ ಬ್ಯಾರಲ್ನಷ್ಟು ಆಯಿಲ್ ಆ ಮಾರ್ಗದ ಮೂಲಕ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಸಪ್ಲೈ ಆಗುತ್ತೆ. ಈಗ ಅದನ್ನೇ ಇರಾನ್ ಕ್ಲೋಸ್ ಮಾಡಿರೋದ್ರಿಂದ ಇಡೀ ಜಗತ್ತಿನ ಮೇಲೆ ಜಾಗತಿಕವಾಗಿ ಇದು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.